ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಬೀಟರ್ ಬೇಕಾಗಿಲ್ಲ, ಬಟರ್ ಬೇಕಾಗಿಲ್ಲ, ಹಾಗೆ ಅವನ್ ಕೂಡ ಬೇಕಾಗಿಲ್ಲ. ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ಸ್ಪಾಂಜಿಯಾಗಿ ಬಂದಿದೆಯೋ. ಸೊ ನೀವು ಇದೇ ಥರ ಕೇಕನ್ನು ಪ್ರಿಪೇರ್ ಮಾಡ್ಕೋಬೇಕಂತಂದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸೋಲ್ಜರ್ ವೈಫ್ ಅಮರ. ವಿಲೇಜ್ ಕುಕಿಂಗ್ ವರ್ಲ್ಡ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವಾಗ ಪ್ಲಮ್ ಕೇಕನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ತಗೊಂಡು ಅದರಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾದಾಮ್ 3 ಟೀ ಸ್ಪೂನಷ್ಟು, 3 ಟೀ ಸ್ಪೂನಷ್ಟು ಒಣದ್ರಾಕ್ಷಿ, 3 ಟೀ ಸ್ಪೂನಷ್ಟು ಕಪ್ಪು ಒಣದ್ರಾಕ್ಷಿ, 2 ಟೀ ಸ್ಪೂನಷ್ಟು ಪಿಸ್ತಾ, 3 ಟೀ ಸ್ಪೂನಷ್ಟು ಟೂಟಿ ಫ್ರೂಟಿ, 2 ಟೀ ಸ್ಪೂನಷ್ಟು ವಾಟರ್ಮೆಲನ್ ಸೀಡ್ಸ್, ನಂತರ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ. ಇವನ್ನು ನಾವು ಚೆನ್ನಾಗಿ ನೆನೆಸಬೇಕಾಗುತ್ತೆ. 2-3 ಗಂಟೆ ಆದರೂ ಚೆನ್ನಾಗಿ ನೆನೆಸಬೇಕು. ಹಾಗಾಗಿ ಇದರಲ್ಲಿ ನಾನು 1 ಕಪ್ಪಷ್ಟು ಆರೆಂಜ್ ಜ್ಯೂಸನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿರುವಂಥದ್ದು. ನೀವು ಬೇಕಿದ್ರೆ ಅಂಗಡಿಯಿಂದ ತಂದು ಆ ಜ್ಯೂಸನ್ನು ಕೂಡ ಹಾಕ್ಕೋಬೋದು. ಈಗ ಇವನ್ನು 2-3 ಗಂಟೆ ನೆನೆಯೋದಕ್ಕೆ ಬಿಡೋಣ. ಕರೆಕ್ಟಾಗಿ 2-3 ಗಂಟೆ ಆದಮೇಲೆ ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ಸೇರಿಸಿ, ನಂತರ ಅರ್ಧ ಕಪ್ಪಷ್ಟು ಸಕ್ಕರೆ, 5-6 ಏಲಕ್ಕಿ ಚೆನ್ನಾಗಿ ಬೀಜ ಇರುವಂಥದ್ದು ತಗೊಳ್ಳಿ. ನಂತರ 1.5 ಇಂಚಷ್ಟು ದಾಲ್ಚಿನ್ನಿ ಚಕ್ಕೆ. ನೋಡಿ, ಇದನ್ನು ಜಾಜಿಕಾಯಿ ಅಥವಾ ಜಾಕಾಯಿ ಅಂತಲೂ ಕರೀತಾರೆ. ಇದರಲ್ಲಿ ನಾನು ಅರ್ಧದಷ್ಟು ತಗೊತಾ ಇದ್ದೀನಿ. ಚಿಕ್ಕ ಕಾಯಿ ಆಗಿರೋದ್ರಿಂದ ಅರ್ಧ ಜಾಕಾಯಿಯನ್ನು ತಗೊತಾ ಇದ್ದೀನಿ. ನಂತರ ಒಣಶುಂಠಿ, ಇದನ್ನು ಪೌಡರ್ ಮಾಡಿದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಆಗಬೇಕು, ಅಷ್ಟು ಒಣಶುಂಠಿಯನ್ನು ತಗೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್, ಅರ್ಧ ಟೇಬಲ್ ಸ್ಪೂನಷ್ಟು ಕುಕಿಂಗ್ ಸೋಡಾ, ನಾವು ಅಡುಗೆಗಳಲ್ಲಿ ಯೂಸ್ ಮಾಡ್ತೀವಲ್ವ ಆ ಸೋಡಾ. ನಂತರ 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ನೋಡಿ ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಬೇಕಾದರೆ 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ ಅನ್ನು ಕೂಡ ಹಾಕೋಬಹುದು. ಇದ್ರೆ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಬಹುದು. ನೋಡಿ, ಈ ತರ ಕೇಕ್ ಪೌಡರ್ ಅನ್ನ ಪ್ರಿಪೇರ್ ಮಾಡಿಕೊಂಡು ಒಂದು ಬಾಟಲಲ್ಲಿ ಹಾಕಿ 2-3 ತಿಂಗಳಿಗಾದ್ರೆ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಕೇಕ್ ಬೇಕೋ ಆವಾಗ ಪ್ರಿಪೇರ್ ಮಾಡ್ಕೋಬಹುದು. 2-3 ದಿನಕ್ಕಾದ್ರೆ ನಾವು ಹೊರಗಡೆನೆ ಇಟ್ಟು ಕೇಕನ್ನು ಪ್ರಿಪೇರ್ ಮಾಡ್ಕೋಬಹುದು. ನೋಡಿ, ಇದನ್ನ ಜಲ್ದಿ ಮಾಡ್ಕೊಂಡಿದ್ದಾಯ್ತು. ಈಗ ಇದನ್ನ ಒಂದು ಸೈಡ್ಗೆ ತೆಗೆದಿಡೋಣ. ಈಗ ಕ್ಯಾರಮಲ್ ಸಿರಪ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸಿ, ಸ್ವಲ್ಪ ಕೂಡ ನೀರನ್ನು ಹಾಕ್ದಿರ ಇದನ್ನು ಚೆನ್ನಾಗಿ ಕರಿಸ್ಕೋಬೇಕಾಗತ್ತೆ. ನೋಡಿ, ಸಕ್ಕರೆ ಚೆನ್ನಾಗಿ ಕರಗಿ ಬಣ್ಣ ಕೂಡ ಚೇಂಜ್ ಆಗಿದೆ. ಈಗ ಸ್ಟವ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಅರ್ಧ ಕಪ್ಪಷ್ಟು ಬಿಸಿನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಲಮ್ಸ್ ಥರ ಫಾರ್ಮ್ ಆಗುತ್ತೆ. ಭಯ ಪಡುವಂಥ ಅವಶ್ಯಕತೆ ಏನಿಲ್ಲ. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ರೆ ಎಲ್ಲ ಚೆನ್ನಾಗಿ ಕರಗೋಗುತ್ತೆ. ನೋಡಿ, ಕ್ಯಾರಮಲ್ ಸಿರಪ್ ಕೂಡ ರೆಡಿ ಆಯಿತು. ಈಗ ಇದನ್ನು ಒಂದು ಸೈಡ್ಗೆ ತೆಗೆದು ಈಗ ಫ್ರೀ ಹೀಟ್ ಮಾಡ್ಕೊಳ್ಳೋದಕ್ಕೆ ಒಂದು ತಳ ಮಂದ ಇರತಕ್ಕಂತಹ ಪಾತ್ರೆ ಇಟ್ಟು ಅದರಲ್ಲಿ ಒಂದು ಸ್ಟ್ಯಾಂಡ್ ಅಥವಾ ಉಪ್ಪನ್ನು ಹಾಕಿ ನೋಡಿ ಮೀಡಿಯಂ ಫ್ಲೇಮ್ನಲ್ಲಿ 10 ನಿಮಿಷ ಫ್ರೀ ಹೀಟ್ ಮಾಡ್ಕೊಳ್ಳೋಣ. ಅಷ್ಟರೊಳಗೆ ನಾವು ಒಂದು ಬೌಲ್ ತಗೊಂಡು ಅದರಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನು ಸೇರಿಸಿ, 3/4 ಕಪ್ಪಷ್ಟು ಕುಕಿಂಗ್ ಆಯಿಲನ್ನು ಸೇರಿಸಿ, ಕುಕಿಂಗ್ ಆಯಿಲ್ ಬೇಡ ಅಂತಂದರೆ ಬಟರನ್ನು ಕೂಡ ಸೇರಿಸ್ಬೋದು. ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವೆರಡು ಚೆನ್ನಾಗಿ ಬೆರೆತ್ಕೋಬೇಕು. ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಪ್ರಿಪೇರ್ ಮಾಡ್ಕೊಂಡಿಟ್ಟಿರುವಂತಹ ಕೇಕ್ ಪೌಡರನ್ನು ಸೇರಿಸಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಯಾಕಂತಂದರೆ ನಾವು ಬೇಕಿಂಗ್ ಪೌಡರನ್ನು ಮೊದಲೇ ಸೇರಿಸಿರೋದ್ರಿಂದ ಫಾಸ್ಟಾಗಿ ಮಿಕ್ಸ್ ಮಾಡಿಬಿಟ್ರೆ ಆ್ಯಕ್ಟಿವ್ನೆಸ್ ಎಲ್ಲ ಹೋಗಿ ಕೇಕ್ ಚೆನ್ನಾಗಿ ಉಬ್ಬು ಬರೋದಿಲ್ಲ. ಹಾಗಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮತ್ತು ಇದರಲ್ಲಿ ನಾನು ಕಾಯಿಸಿ ಆರಿಸಿದಂತಹ ಹಾಲನ್ನೇ ಯೂಸ್ ಮಾಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಕ್ಯಾರಮಲ್ ಸಿರಪನ್ನು ಆ್ಯಡ್ ಮಾಡಿ, ನಂತರ 2-3 ಗಂಟೆ ನೆನೆಸಿರುವಂತಹ ಡ್ರೈ ಫ್ರೂಟ್ಸನ್ನು ಸೇರಿಸಿ ಇವಾಗ ಕೂಡ ಅಷ್ಟೇ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಪ್ಲಮ್ ಕೇಕ್ ಸ್ಪೆಷಲ್ ಏನಂತಂದರೆ ನಾವು ಇದರಲ್ಲಿ ಯೂಸ್ ಮಾಡಿರುವಂತಹ ಕೆಲವೊಂದು ಸ್ಪೈಸಸ್, ಹಾಗೆ 2-3 ಗಂಟೆ ನಾವು ಈ ಡ್ರೈ ಫ್ರೂಟ್ಸನ್ನು ನೆನೆಸ್ಬಿಟ್ಟು ಹಾಕ್ತೀವಲ್ವಾ, ಸೊ ಆ ಟೇಸ್ಟ್ ಆಗಿರ್ಬೋದು, ಆ ಫ್ಲೇವರ್ ಆಗಿರ್ಬೋದು, ಕೇಕ್ ತುಂಬ ಈ ಡ್ರೈ ಫ್ರೂಟ್ಸನ್ನು ತುಂಬ್ಕೊಂಡಿರೋದ್ರಿಂದ ತಿನ್ನೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಲಂಪ್ಸ್ ಇಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಫೈನಲ್ ಆಗಿ ಅರ್ಧ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಸೇರಿಸಿ 4 ಕಡೆ ಮಿಕ್ಸ್ ಆಗೋ ಥರ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಂತಂದರೆ ಒಂದು ರೌಂಡ್ ಬಂದು ಮಧ್ಯಕ್ಕೆ ಈ ಥರ ಗೆರೆ ಥರ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ಕೇಕ್ ಬ್ಯಾಟರ್ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗತ್ತೆ ಕೇಕ್ ಬ್ಯಾಟರ್ ಅನ್ನೋದು. ಈಗ ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಟು ಈಗ ಒಂದು ಅಲ್ಯೂಮಿನಿಯಂ ಪಾತ್ರೆಯನ್ನು ತಗೊಂಡು ಅದರಲ್ಲಿ ಸ್ವಲ್ಪ ತುಪ್ಪ ಅಥವಾ ಆಯಿಲನ್ನು ಸೇರಿಸಿ ನೀಟಾಗಿ 4 ಕಡೆ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸಿ ಈ ಥರ ಡಸ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹತ್ರ ಕೇಕ್ ಮೋಲ್ಡ್ ಇದ್ದರೆ ಕೇಕ್ ಮೋಲ್ಡನ್ನು ಕೂಡ ಯೂಸ್ ಮಾಡ್ಬೋದು, ಹಾಗೆ ಬಟರ್ ಪೇಪರನ್ನು ಕೂಡ ಯೂಸ್ ಮಾಡ್ಬೋದು. ಕೇಕ್ ಮೋಲ್ಡ್ ಬಟರ್ ಪೇಪರ್ ಇಲ್ಲ ಅಂತಂದರೆ ಈ ಥರ ಪ್ರಿಪೇರ್ ಮಾಡ್ಕೊಳ್ಳಿ. ಈಗ ಅರ್ಧ ಭಾಗಕ್ಕೆ ನಾವು ಕೇಕ್ ಬ್ಯಾಟರನ್ನು ಸೇರಿಸಿ ಇದನ್ನು ಈ ಥರ ಟ್ಯಾಪ್ ಮಾಡ್ಕೋಬೇಕಾಗತ್ತೆ. ಈ ಥರ ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಏರ್ ಬಬಲ್ಸ್ ಏನಾದರೂ ಇದ್ದರೆ ಹೊರಗೆ ಬರುತ್ತೆ. ಸೊ ಕೇಕ್ ಪರ್ಫೆಕ್ಟಾಗಿ ಬರುತ್ತೆ.
ನೋಡಿ ಮೇಲ್ಗಡೆಯಿಂದ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕೊಳ್ಳೋಣ. ಯಾವತ್ತೇ ಆಗಲಿ ಕೇಕ್ ಬ್ಯಾಟರನ್ನು ಫುಲ್ ಹಾಕೋಬಾರ್ದು, ಅರ್ಧ ಭಾಗಕ್ಕೆ ಹಾಕೋಬೇಕು, ಇಲ್ಲ ಅಂತಂದರೆ ಮುಕ್ಕಾಲು ಭಾಗಕ್ಕೆ ಹಾಕ್ಕೊಂಡ್ರೆ ಒಳ್ಳೆಯದು. ನೋಡಿ ನಾವು ಮೊದಲೇ ಫ್ರೀ ಹೀಟ್ ಇಟ್ಟಿರೋದ್ರಿಂದ ತುಂಬ ಬಿಸಿ ಇರುತ್ತೆ, ಹಾಗಾಗಿ ನೋಡಿಕೊಂಡು ಇದನ್ನು ಮಧ್ಯಭಾಗಕ್ಕೆ ಇಟ್ಟು ಮೊದಲು 3-4 ನಿಮಿಷ ಹೈ ಫ್ಲೇಮ್ನಲ್ಲಿಟ್ಟು ನಂತರ ಮೀಡಿಯಂ ಟು ಲೋ ಫ್ಲೇಮ್ನಲ್ಲಿ ಈ ಕೇಕನ್ನು ಬೇಕ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಕೇಕ್ ಬೆಂದಿದೆಯಾ ಇಲ್ವಾ ಅಂತ ಪದೇ ಪದೇ ಓಪನ್ ಮಾಡಬಾರ್ದು. ಪದೇ ಪದೇ ಓಪನ್ ಮಾಡೋದ್ರಿಂದ ಕೇಕ್ ಉಬ್ಬಿ ಬರೋದಿಲ್ಲ. ನೋಡಿ ಕರೆಕ್ಟಾಗಿ 20 ಅಥವಾ 25 ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡಿ ನೋಡೋಣ. ನಾವು ಹಾಕಿರ್ತಕ್ಕಂತಹ ಡ್ರೈ ಫ್ರೂಟ್ಸ್ ಎಲ್ಲ ಕೇಕ್ ಚೆನ್ನಾಗಿ ಉಬ್ಬಿ ಬಂದು ಒಳಗಡೆ ಹೊಟ್ಟೋಗಿದೆ. ಹಾಗಾಗಿ ಮೇಲ್ಗಡೆಯಿಂದ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳೋಣ. ಬೇಕಂತಂದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಕರೆಕ್ಟಾಗಿ 40 ನಿಮಿಷ ಆದಮೇಲೆ ಮತ್ತೊಮ್ಮೆ ಓಪನ್ ಮಾಡೋಣ. ಈಗ ಒಂದು ಟೂತ್ ಪಿಕ್ ಅಥವಾ ಒಂದು ಚಾಕು ತಗೊಂಡು ಈ ಥರ ಚುಚ್ಚಿ ನೋಡೋಣ. ಸೊ ಇದು ಕ್ಲಿಯರ್ ಇದ್ದರೆ ಕೇಕ್ ಬೆಂದಿದೆ ಅಂತ ಅರ್ಥ. ಇದಕ್ಕೆ ಮೆತ್ಕೊಳ್ಳೋ ಹಾಗಿದ್ರೆ ಕೇಕ್ ಬೆಂದಿಲ್ಲ ಅಂತ ಅರ್ಥ. ನೋಡಿ ಇದಕ್ಕೆ ಮೆತ್ಕೊತಾ ಇಲ್ಲ. ಸೊ ಟೂತ್ ಪಿಕ್ ಕ್ಲಿಯರ್ ಆಗಿದೆ, ಕೇಕ್ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಒಂದು ವೇಳೆ ಟೂತ್ ಪಿಕ್ಗೆ ಮೆತ್ಕೊಳ್ಳೋ ಹಾಗಿದ್ರೆ ಕೇಕನ್ನು ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಈ ಕೇಕನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನನಗೆ ಕರೆಕ್ಟಾಗಿ 40 ನಿಮಿಷ ಹಿಡಿಸ್ತು. ಇದನ್ನು ಕಂಪ್ಲೀಟ್ ಆಗಿ ತನ್ಗೆ ಹಾಕ್ಬಿಟ್ಟು ಸೈಡ್ಸ್ ಎಲ್ಲ ಲೂಸ್ ಮಾಡ್ಕೊಂಡು ಈಗ ಮೇಲ್ಗಡೆಯಿಂದ ಒಂದು ಪ್ಲೇಟನ್ನು ಇಟ್ಟು ಇದನ್ನ ಉಲ್ಟಾ ಮಾಡಿ ಟ್ಯಾಪ್ ಮಾಡ್ಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಮತ್ತೆ ಇನ್ನೊಂದು ವಿಷಯ ಹೇಳೋದನ್ನ ಮರೆತೆ, 1 ಕಪ್ಪಷ್ಟು ನಾವು ಡ್ರೈ ಫ್ರೂಟ್ಸ್ ಅನ್ನ ತಗೊಂಡ್ರೆ 1 ಕಪ್ಪಷ್ಟು ಆರೆಂಜ್ ಜ್ಯೂಸ್ ತಗೋಬೇಕಾಗುತ್ತೆ. ನೋಡಿ ಇದು ದ್ರಾಕ್ಷಿ ಮೆತ್ಕೊಂಡ್ಬಿಟ್ಟಿದೆ. ಬಟರ್ ಪೇಪರ್ ಯೂಸ್ ಮಾಡಿದ್ರೆ ಈ ತರ ಮೆತ್ಕೊಂತಾ ಇರಲಿಲ್ಲ ಕೆಳಗಡೆ, ಆದರೆ ಕೇಕ್ ಮಾತ್ರ ತುಂಬ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಸೊ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ. ನಾವು ಬಟರ್ ಪೇಪರನ್ನು ಯೂಸ್ ಮಾಡಿದಿರೇ ಕೇಕ್ ಎಷ್ಟೊಂದು ಈಸಿಯಾಗಿ ಬಂದುಬಿಡ್ತು ನೋಡಿ. ತುಂಬ ಪರ್ಫೆಕ್ಟಾಗಿ ಬರುತ್ತೆ, ಹಾಗೆ ಸ್ಪಾಂಜಿ ಆಗಿರುತ್ತೆ. ನಾವು ವಿಡಿಯೋದಲ್ಲಿ ತೋರಿಸಿರೋ ಪ್ರಕಾರ ಒಂದು ಮೆಜರ್ಮೆಂಟ್ ಕಪ್ ತಗೊಂಡು ಅದರ ಪ್ರಕಾರನೇ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಪರ್ಫೆಕ್ಟಾಗಿ ಬರುತ್ತೆ ಕೇಕ್ ಅನ್ನೋದು. ಸೊ ಇಲ್ಲಿ ನೀವು ನೋಡ್ಬೋದು ಕೇಕ್ ಎಷ್ಟೊಂದು ಸ್ಪಾಂಜಿಯಾಗಿ ಬಂದಿರುತ್ತೆ ಅಂತ. ಖಂಡಿತ ನೀವು ಕೂಡ ಟ್ರೈ ಮಾಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಿದ್ದೀರಲ್ಲ ಕೇಕ್ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆಯೋ, ಏರ್ ಬಬಲ್ಸ್ ಕೂಡ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇದೇ ಮೆಜರ್ಮೆಂಟ್ ತೊಗೊಂಡು ಮಾಡಿ ಪರ್ಫೆಕ್ಟಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಹೊಸಬರಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಒಂದು ಒಳ್ಳೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅದುವರೆಗೂ ಧನ್ಯವಾದಗಳು.